ವಾನರ ವೀರರೇ ನಿಲ್ಲಿ, ಹೆದರಿ ಓಡಬೇಡಿ. ಶತ್ರುವಿಗೆ ಬೆನ್ನು ತೋರಿಸುವುದು ಸರಿಯಲ್ಲ. ಈ ಧೂಮ್ರಾಕ್ಷನ ಪೀಡೆಯನ್ನು ನಾನು ಈಗಲೇ ಕೊನೆಗೊಳಿಸುತ್ತೇನೆ. ಎಲ್ಲವೋ ಧೂಮ್ರಾಕ್ಷ, ಸಾಮಾನ್ಯ ವೀರನಾದ ನೀನು ನಮ್ಮ ವಾನರ ಸೇನೆಯನ್ನು ಭಯಭೀತಿಗೊಳಿಸುತ್ತಿರುವೆಯಾ? ನಿನ್ನನ್ನು ಈಗಲೇ ಯಮಸದನಕ್ಕೆ ಕಳಿಸುತ್ತೇನೆ. ವಾನರ ವೀರರೇ ಬನ್ನಿ, ಹೋರಾಡಿ. ಸೀತೆ, ನಿನಗೊಂದು ಸಂತೋಷದ ವಾರ್ತೆ ಇದೆ. ಹೌದೇನು? ಅದೇನೆಂದು ಹೇಳು ತ್ರಿಜಟೆ. ರಣರಂಗಕ್ಕೆ ಕಳುಹಿಸಿದ ಧೂಮ್ರಾಕ್ಷನೆಂಬ ರಾಕ್ಷಸ ಬಲಿಯಾಗಿದ್ದಾನೆ. ಹೌದೇ? ಆ ಧೂಮ್ರಾಕ್ಷ ಮಹಾಪರಾಕ್ರಮಿಯೇ? ಹೌದು ಸೀತೆ, ಅವನು ಖಂಡಿತ ಪರಾಕ್ರಮಶಾಲಿಯೇ. ಇಲ್ಲದಿದ್ದರೆ ರಾವಣ ಅವನನ್ನು ಯುದ್ಧ ಭೂಮಿಗೆ ಕಳಿಸುತ್ತಿದ್ದನೆ. ಅವನು 100 ಆನೆಗಳ ಬಲವುಳ್ಳವನು. ಅವನು ವಾನರ ಸೈನ್ಯದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿದನಂತೆ. ಅನೇಕ ವಾನರ ಯೋಧರನ್ನು ಸಂಹರಿಸಿದನಂತೆ. ಅವನ ಹೊಡೆತಕ್ಕೆ ಹೆದರಿ ವಾನರ ಸೈನ್ಯ ಪಲಾಯನ ಮಾಡತೊಡಗಿತಂತೆ. ಹಾಗಾದರೆ ಆ ದುಷ್ಟ ಧೂಮ್ರಾಕ್ಷನನ್ನು ತಡೆದವರ್ಯಾರು? ಅವನನ್ನು ವಧಿಸಿದವರ್ಯಾರು? ಇನ್ಯಾರು? ಅವನು ನಿನಗೂ ಗೊತ್ತಿರುವ ವೀರನೇ. ನನಗೂ ಗೊತ್ತಿರುವ ವೀರನೇ. ಯಾರು? ಯಾವ ಕಪಿವೀರ 100 ಯೋಜನಾ ವಿಸ್ತಾರದ ಸಮುದ್ರವನ್ನು ದಾಟಿ ಲಂಕೆಗೆ ಬಂದು ನಿನ್ನನ್ನು ಹುಡುಕಿ ನಿನ್ನ ಸ್ವಾಮಿಯ ಮುದ್ರೆಯುಂಗುರವನ್ನು ನಿನಗೆ ಕೊಟ್ಟು ಸಂತೋಷ ಪಡಿಸಿದನು? ಯಾವ ವೀರ ತನ್ನ ಬಾಲಕ್ಕೆ ಹಚ್ಚಿದ ಬೆಂಕಿಯಿಂದ ಲಂಕಾ ದಹನ ಮಾಡಿ ರಾವಣನಲ್ಲಿ ಭಯ ಉಂಟು ಮಾಡಿದನೋ ಅದೇ ಕಪಿಶ್ರೇಷ್ಠನೇ ಧೂಮ್ ರಾಕ್ಷಸನನ್ನು ಸಂಹಾರ ಮಾಡಿದನು. ಅಂದರೆ ಇದು ಮಹಾತ್ಮನಾದ ರಾಮಭಕ್ತ ಹನುಮಂತನ ಸಾಹಸವೇ? ತ್ರಿಜಟೆ, ಆ ಪರಮ ಸಜ್ಜನನಾದ ಮಾರುತಿಯ ಪರಾಕ್ರಮಕ್ಕೆ ಸಾಟಿಯೇ ಇಲ್ಲ. ಅವನು ಇನ್ನೂ ಹಲವು ರಾಕ್ಷಸ ವೀರರನ್ನು ಸಂಹರಿಸುತ್ತಾನೆ, ಅದು ನಿಶ್ಚಿತ. ವಾನರ ಹನುಮಂತ ಮಹಾಬಲಿಶಾಲಿಯಾದ ಧೂಮ್ರಾಕ್ಷನನ್ನು ಕೊಂದು ಹಾಕಿದನೆ. ನಂಬಲಾಗುತ್ತಿಲ್ಲ, ನಂಬಲಾಗುತ್ತಿಲ್ಲ. ರಹಸ್ಯ, ಆ ಹನುಮಂತ ಧೂಮ್ರಾಕ್ಷನನ್ನು ಕೊಂದಿದ್ದು ನಿಜವೇ? ಪ್ರಭು, ನಿಜ ಪ್ರಭು, ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ. ಎಂತಹ ಕೆಲಸವಾಯಿತಲ್ಲ. ಮಹಾಬಲಶಾಲಿಯಾದ ಧೂಮ್ರಾಕ್ಷನು ವಾನರ ಸೈನ್ಯದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿ ಸಾವಿರ ವಾನರನ್ನು ಕೊಲ್ಲುತ್ತಿದ್ದಾನೆ ಎಂದು ಕೇಳಿದಾಗ ನನಗೆ ಎಷ್ಟು ಸಂತೋಷವಾಗಿತ್ತು. ಕೆಲವೇ ಹೊತ್ತಿನಲ್ಲಿ ಅವನು ವಾನರ ಸೈನ್ಯವನ್ನು ಸಂಹರಿಸಿ ರಾಮ ಲಕ್ಷ್ಮಣರ ಸೊಕ್ಕರಗಿಸಿ ಬರುವನೆಂದು ಕಾದಿದ್ದ ನನಗೆ ನಿರಾಶೆಯಾಗಿದೆ. ಮಹಾಬಲಶಾಲಿ ಧೂಮ್ರಾಕ್ಷನನ್ನು ಆ ಕಪಿಯು ಕೊಂದು ಹಾಕಿದಲ್ಲ. ಸಾಧ್ಯವಿಲ್ಲ, ಸಹಿಸಲು ಸಾಧ್ಯವಿಲ್ಲ. ನಾನೇ ರಣರಂಗಕ್ಕೆ ಹೋಗಿ ಆ ವಾನರನನ್ನು ರಾಮ ಲಕ್ಷ್ಮಣರನ್ನು ಪಡೆದು ಬರ್ತೇನೆ. ಪ್ರಭು,
ಸಾವಧಾನ. ದಯಮಾಡಿ ನನ್ನ ಮಾತು ಕೇಳಿ. ಏನು? ಪ್ರಭು, ಹನುಮಂತ ಒಬ್ಬ ಧೂಮ್ರಾಕ್ಷನನ್ನು ಕೊಂದನೆಂದು ತಾವು ರಣರಂಗಕ್ಕೆ ಹೋಗುವ ಅಗತ್ಯವಿಲ್ಲ. ಮತ್ತೇನು ಮಾಡಬೇಕೆಂದು ನಿನ್ನ ಅಭಿಪ್ರಾಯ? ಪ್ರಭು, ಧೂಮ್ರಾಕ್ಷನನ್ನು ಮೀರಿಸಿದ ಮಹಾಮಹಾವೀರರು ನಮ್ಮ ಕಡೆಗಿದ್ದಾರೆ. ಅಂಥವರಲ್ಲಿ ಒಬ್ಬನನ್ನು. ನಿನ್ನ ಸಲಹೆ ಉಚಿತವಾಗಿದೆ ಪ್ರಹಸ್ತ. ನಾನು ಉದ್ವೇಗಕ್ಕೆ ಒಳಗಾಗಿ ಆತುರಪಟ್ಟೆ. ನಾನು ಮಹಾವೀರ ರಾವಣೇಶ್ವರ. ಆ ನರ ಮಾನವರ ಮೇಲೆ ಯುದ್ಧಕ್ಕೆ ಹೋಗುವುದು ನನ್ನ ಘನತೆಗೆ ತಕ್ಕುದಲ್ಲ. ಇದಕ್ಕೆ ಮತ್ತೋರ್ವ ಬಲಿಷ್ಠ ರಾಕ್ಷಸನನ್ನೇ ನಿಯೋಜಿಸುತ್ತೇನೆ. ವಜ್ರದಂಶ. ರಾವಣ ಪ್ರಭುವಿಗೆ ಪ್ರಣಾಮಗಳು. ವಜ್ರದಂಶ, ನೀನೀಗ ಒಂದು ಮಹತ್ತರವಾದ ಕಾರ್ಯವನ್ನು ಮಾಡಬೇಕಾಗಿದೆ. ಅಪ್ಪಣೆ ಮಾಡಿ ಮಹಾಪ್ರಭು. ನಿನ್ನ ರಾಕ್ಷಸ ಪಡೆಯೊಂದಿಗೆ ಹೋಗಿ ಆ ವಾನರರನ್ನು, ರಾಮಲಕ್ಷ್ಮಣರನ್ನು, ಸುಗ್ರೀವಾದಿಗಳನ್ನು ಸಂಹರಿಸಬೇಕು. ಹಾಗೆ ಆಗಲಿ ಮಹಾಪ್ರಭು. ತಮ್ಮ ಆಜ್ಞೆಯಂತೆ ಶತ್ರು ಬಲವನ್ನು ನಾಶ ಮಾಡಿ ಬರುತ್ತೇನೆ. ವಿಜಯವಾರ್ತೆಯೊಂದಿಗೆ ಬಾ, ನಿನಗೆ ಗೆಲುವಾಗಲಿ. ವೀರವರ, ಏಕೋ ಅಪಶಕುನಗಳು. ಅದೆಲ್ಲ ನಮಗೂ ಕಾಣುತ್ತಿದೆ. ನಿಮ್ಮ ರಥದ ಧ್ವಜವು ಮುರಿದು ಬಿದ್ದಿತ್ತು. ನರಿಗಳು ಊಳಿಡುತ್ತಿವೆ. ಏನೋ ಆಪತ್ತು ಕಾದಿದೆಯೋ ಏನೋ. ಆಪತ್ತು ನನಗೆ, ಈ ವಜ್ರದಂಶನಿಗೆ. ಅಪಶಕುನಗಳೆಲ್ಲ ಶುಭ ಶಕುನಗಳಾಗುತ್ತವೆ. ಹೆದರಬೇಡಿ, ನಾನು ವಜ್ರದಂಶ. ವಜ್ರದಷ್ಟೇ ಕಠಿಣ. ಜಯ ರಾವಣೇಶ್ವರ, ಜಯ ವಜ್ರದಂಶ, ಜಯ ವಜ್ರದಂಶ.
ಪ್ರಭು ರಾಮಚಂದ್ರ, ಪ್ರಣಾಮಗಳು. ಬಾ ವಿಭೀಷಣ, ರಣರಂಗದ ವಾರ್ತೆ ಏನು? ಅದು ಆತಂಕಕಾರಿಯಾಗಿದೆ ರಾಮಚಂದ್ರ. ಆತಂಕವೇ? ಅದು ಹೇಗೆ ವಿಭೀಷಣ? ನಮ್ಮ ವಾನರ ಶ್ರೇಷ್ಠ ಹನುಮಂತ ರಾಕ್ಷಸ ವೀರ ಧೂಮ್ರಾಕ್ಷುವನ್ನು ಸಂಹರಿಸಿದ ನಂತರ ರಾವಣ ವಜ್ರದಂಶನೆಂಬ ಮತ್ತೊಬ್ಬ ರಾಕ್ಷಸ ವೀರನನ್ನು ಯುದ್ಧಕ್ಕೆ ಕಳಿಸಿದ್ದಾನೆ. ಅವನು ವೀರನೇ ಆಗಿರಬೇಕಲ್ಲವೇ? ಹೌದು ಜಾಂಬವಂತ, ಅವನೂ ಕೂಡ ಧೂಮ್ರಾಕ್ಷನಂತೆ ಮಹಾಪರಾಕ್ರಮಶಾಲಿಯೇ. ರಾವಣನ ಆಪ್ತರಲ್ಲಿ ಒಬ್ಬ. ಅವನ ಉಪಟಳವನ್ನು ನಾವು ಆದಷ್ಟು ಬೇಗ ತಡೆಯದಿದ್ದರೆ ನಮ್ಮ ವಾನರ ಸೇನೆಗೆ ಹಾನಿ ಸಂಭವಿಸುವುದು ಖಚಿತ. ಅದಕ್ಕೆ ಅವಕಾಶ ನೀಡುವುದಿಲ್ಲ ವಿಭೀಷಣ. ನಾನು ಈಗಲೇ ಹೋಗಿ ವಜ್ರದಂಶನನ್ನು ಸಂಹರಿಸಿ ಬರುತ್ತೇನೆ. ಬೇಡ ಸುಗ್ರೀವ, ನೀನು ಹೋಗುವುದು ಬೇಡ. ನಮ್ಮ ಯುವರಾಜ ಅಂಗದ ಬಹಳ ಉತ್ಸುಕನಾಗಿದ್ದಾನೆ. ಅವನೇ ಹೋಗಿ ಆ ರಾಕ್ಷಸನನ್ನು ಸಂಹರಿಸಲಿ. ಕೃತಾರ್ಥನಾದೆ ರಾಮಚಂದ್ರ, ಕೃತಾರ್ಥನಾದೆ. ನೀನು ನನ್ನ ಮೇಲೆ ತೋರಿದ ಅನುಗ್ರಹಕ್ಕೆ ಕೃತಜ್ಞನಾಗಿದ್ದೇನೆ. ಅಂಗದ ಕುಮಾರ, ನಿನಗೆ ಆ ಸಾಮರ್ಥ್ಯವಿದೆ ಎಂದೇ ರಾಮಚಂದ್ರ ಪ್ರಭು ಆ ಹೊಣೆಯನ್ನು ವಹಿಸಿದ್ದಾರೆ. ಆ ನಂಬಿಕೆಯನ್ನು ಹುಸಿ ಮಾಡುವುದಿಲ್ಲ ಮಾರುತಿ. ನಾನು ನನ್ನ ಸರ್ವಶಕ್ತಿಯನ್ನು ವಿನಿಯೋಗಿಸಿ ಆ ದುರುಳ ರಾಕ್ಷಸನನ್ನು ಸಂಹರಿಸುತ್ತೇನೆ. ಹೋಗಿ ಬಾ ಅಂಗದ, ಆ ರಾಕ್ಷಸನನ್ನು ಸಂಹರಿಸಿ ವಾನರರ ಭಯವನ್ನು ಹೋಗಲಾಡಿಸು. ಹೋಗು. ವಿಜಯೀ ಭವ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ತ್ರಿಜಟೆ, ಧೂಮ್ರಾಕ್ಷನನ್ನು
ಮಹಾಬಲನಾದ ಹನುಮಂತನೇ ಸಂಹರಿಸಿದ ಮೇಲೆ ಆ ರಾವಣ ಯುದ್ಧರಂಗಕ್ಕೆ ಹೋಗಬೇಕಾಗಿತ್ತಲ್ಲವೇ? ಅವನೇ ಹೋಗಬೇಕಾದ ಅನಿವಾರ್ಯತೆ ಏನಿದೆ? ಏಕೆಂದರೆ ಅವನೇ ಯುದ್ಧರಂಗಕ್ಕೆ ಹೋದರೆ ನನ್ನ ಸ್ವಾಮಿ ಅವನನ್ನು ಪರಾಭವಗೊಳಿಸಿ ಬೇಗ ನನ್ನ ಬಿಡುಗಡೆಯಾಗುತ್ತಿತ್ತು. ನಿನ್ನ ಆಸೆ ಸಕಾರಣವಾಗಿಯೇ ಇದೆ. ಆದರೆ ಅದು ನೀನಂದುಕೊಂಡಷ್ಟು ಸುಲಭವಾಗಿ ಸಾಧ್ಯವಾಗುವುದಿಲ್ಲ. ಏಕೆಂದರೆ ರಾವಣನ ಬಳಿ ಧೂಮ್ ರಾಕ್ಷನಂತ ಇನ್ನೂ ಹಲವು ರಾಕ್ಷಸ ವೀರರಿದ್ದಾರೆ. ಅವರನ್ನೆಲ್ಲ ಬಲಿ ಕೊಡದೆ ತಾನೇ ಬಲಿಯಾಗುವ ಅವಿವೇಕಿಯಲ್ಲ ರಾವಣ. ಸೀತೆ, ಹಾಗಾದರೆ ಆ ರಾವಣ ಹತನಾಗಲು, ನನಗೆ ಇಲ್ಲಿಂದ ಬಿಡುಗಡೆ ದೊರೆಯಲು ಇನ್ನು ಎಷ್ಟು ಕಾಲ ಕಾಯಬೇಕು? ನಿರಾಸೆಗೊಳ್ಳಬೇಡ ಸೀತೆ. ಇಷ್ಟು ಕಾಲ ಕಾದವಳು ಇನ್ನೂ ಸ್ವಲ್ಪ ದಿನ ಕಾಯಲೇಬೇಕು. ಆದರೆ ಒಂದು ಮಾತು ಮಾತ್ರ ಸತ್ಯ. ರಾಮನ ಸೈನ್ಯವನ್ನು ಎದುರಿಸಿದ ಎಲ್ಲ ರಾಕ್ಷಸ ವೀರರಿಗೂ ಧೂಮ್ ರಾಕ್ಷನಿಗಾದ ಗತಿಯೇ ಆಗುತ್ತದೆ. ಈಗ ರಾವಣ ವಾನರ ಸೈನ್ಯದ ಮೇಲೆ ಆಕ್ರಮಣ ಮಾಡಲು ಯಾವ ವೀರನನ್ನು ಕಳಿಸಿದ್ದಾನೆ? ಈಗ ವಜ್ರದಂಷ್ಟ್ರನೆಂಬ ರಾಕ್ಷಸ ಹೋಗಿದ್ದಾನೆ. ಅವನು ಪರಾಕ್ರಮಿ ಇರಬೇಕು. ಇರಲಿ. ಆದರೆ ನನ್ನ ಸ್ವಾಮಿಯ ಕಡೆಯ ವೀರರು ಅವನು ಎಂಥ ಪರಾಕ್ರಮಿಯಾದರೂ ಸಂಹರಿಸುತ್ತಾರೆ. ತ್ರಿಜಟೆ, ಅವನನ್ನು ಯಾರು ಸಂಹರಿಸಿದರು ಎಂಬ ವಾರ್ತೆಯನ್ನು ತಪ್ಪದೆ ನನಗೆ ತಿಳಿಸುತ್ತೀಯಾ? ಖಂಡಿತ ತಿಳಿಸುತ್ತೇನೆ ಸೀತೆ. ನೀನು ಸಮಾಧಾನದಿಂದ.
ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಪ್ರಾಸ್ತ, ನೀನು ಹೇಳುತ್ತಿರುವುದು ನಿಜವೇ? ಮಹಾಬಲಶಾಲಿಯಾದ ವಜ್ರದಂಶ ಅಂಗದಿನಿಂದ ಹತನಾದನೆ. ಅವನು ವಾನರ ಸೈನ್ಯದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡುತ್ತಿದ್ದಾನೆಂದು ಹೇಳಿದ್ದು ಸುಳ್ಳೇ? ಸುಳ್ಳಲ್ಲ ಪ್ರಭು, ಇದು ನಿಜ. ವಜ್ರದಂಷ್ಟ ರಣರಂಗದಲ್ಲಿ ವಿಜೃಂಭಿಸಿದ್ದು ನಿಜ. ಅನೇಕ ವಾನರ ಸೈನಿಕರನ್ನು ಸಂಹರಿಸಿದ್ದು ನಿಜ. ಅವನ ಪರಾಕ್ರಮದ ಉಬ್ಬರಕ್ಕೆ ವಾನರ ಸೈನ್ಯ ಭಯಭೀತಿಯಿಂದ ಹಿಮ್ಮೆಟ್ಟಿದ್ದು ನಿಜ. ಆದರೆ ಈ ನಿಜವೆಲ್ಲ ಹೇಗೆ ಸುಳ್ಳಾಯಿತು? ಆ ಬಲಶಾಲಿಯಾದ ವಜ್ರದಂಶನನ್ನು ಒಬ್ಬ ಬಾಲಕ ಅಂಗದ ಕೊಂದನೆ. ಇದನ್ನು ನಾನು ಹೇಗೆ ನಂಬುವುದು? ಅನ್ಯ ಮಾರ್ಗವಿಲ್ಲ ಪ್ರಭು, ಇದು ನಂಬಲೇಬೇಕಾದ ಸತ್ಯ. ವಜ್ರದಂಶ ಅಂಗದನನ್ನು ಅನೇಕ ಸಾರಿ ಗಾಯಗೊಳಿಸಿದ. ಆದರೆ ಅಂಗದ ಮತ್ತೆ ಚೈತನ್ಯ ತಂದುಕೊಂಡು ವಜ್ರದಂಶನನ್ನು ಸಂಹರಿಸಿಬಿಟ್ಟ. ಅಂದರೆ ಈಗ ನಾನೇ ರಣರಂಗಕ್ಕೆ ಹೋಗಿ ಶತ್ರುವನ್ನು ಧ್ವಂಸ ಮಾಡಿಬಿಡಬೇಕು. ಬೇಡಿ ಪ್ರಭು, ಬೇಡಿ. ಈಗಲೇ ನೀವು ಹೋಗುವುದು ಬೇಡ. ನಮ್ಮಲ್ಲಿ ಸಾಕಷ್ಟು ಮಹಾವೀರರಿದ್ದಾರೆ. ನಿಮ್ಮ ಸೇವೆಗೆ ಸಿದ್ಧರಾಗಿರುವ ಹಲವರಿರುವಾಗ ಯುದ್ಧ ಭೂಮಿಗೆ ನೀವು ಹೋಗುವುದು ಬೇಡ ಪ್ರಭು. ಸರಿ, ಈ ಬಾರಿಯೂ ನಾನು ನಿಮ್ಮ ಮಾತನ್ನು ಕೇಳುತ್ತೇನೆ. ಶಸ್ತ್ರಾಸ್ತ್ರ ಕೋವಿದನಾದ ಮಹಾವೀರ ಅಕಂಪನನನ್ನು ರಾಕ್ಷಸ ಸೇನೆಯೊಂದಿಗೆ ರಣರಂಗಕ್ಕೆ ಹೋಗಲು ಹೇಳುತ್ತೇನೆ. ಪ್ರಭು, ನಿಮ್ಮ ನಿರ್ಧಾರ ಬಹಳ ಒಳ್ಳೆಯದು. ನಾನು ಮಾಡುವ ನಿರ್ಧಾರ ಯಾವಾಗಲೂ ಒಳ್ಳೆಯದೇ ಆಗಿರುತ್ತದೆ ಪ್ರಹಸ್ತ. ಅಕಂಪನ ಮಹಾವೀರ, ಯುದ್ಧ ಪ್ರಿಯ, ಶತ್ರುಗಳ ದಮನದಲ್ಲಿ ಸಮರ್ಥ, ಚತುರತೆಯಿಂದ ಸೈನ್ಯವನ್ನು ನಡೆಸಬಲ್ಲ, ರಾಮ ಲಕ್ಷ್ಮಣ ಸುಗ್ರೀವರ ಮೇಲೆ ವಿಜಯ ಸಾಧಿಸಬಲ್ಲ, ಘೋರ ರೂಪದ ಆ ವಾನರರನ್ನು ಧೂಳಿಪಟ ಮಾಡಬಲ್ಲ. ಇದರಲ್ಲಿ ಸಂದೇಹವಿಲ್ಲ. ಅಕಂಪನ. ಮಹಾಪ್ರಭು, ಪ್ರಣಾಮಗಳು. ಅಪ್ಪಣೆ ಮಾಡಿ ಪ್ರಭು. ಅಕಂಪನ, ಈ ರಾವಣನ ಸತ್ವ ಪರೀಕ್ಷೆಯ ಸಂದಿಗ್ಧ ಸಮಯ ಬಂದಿದೆ. ಅದನ್ನು ನೀನು ನಿವಾರಿಸಬೇಕು. ಹೇಳಿ ಪ್ರಭು, ಸಿದ್ಧನಾಗಿದ್ದೇನೆ. ನೀನೀಗಲೇ ರಣರಂಗಕ್ಕೆ ಹೋಗಿ ರಾಕ್ಷಸ ಸೈನ್ಯ ನೇತೃತ್ವ ವಹಿಸಿ ರಾಮ ಲಕ್ಷ್ಮಣ ವಾನರಾದಿಗಳನ್ನು ಧ್ವಂಸಗೊಳಿಸಬೇಕು. ಅದಾವ ಮಹಾ ಕೆಲಸ ಪ್ರಭು. ನಾನು ಈ ಕೂಡಲೇ ಹೋಗಿ ಜಯಶಾಲಿಯಾಗಿ ಬರುತ್ತೇನೆ. ಅದಷ್ಟು ಸುಲಭದ ಕೆಲಸವಲ್ಲ ಕಂಪನ. ಆ ವಾನರ ಅಂಗದ ನಮ್ಮ ಮಹಾಪರಾಕ್ರಮಿ ವಜ್ರದಂಶನನ್ನು ಸಂಹಾರ ಮಾಡಿದ್ದಾನೆ. ಎಚ್ಚರವಿರಲಿ. ಆಗಲಿ ಪ್ರಭು, ನಾನು ಎಚ್ಚರದಿಂದ ನೀವು ಮೆಚ್ಚುವಂತೆ ಹೋರಾಡುತ್ತೇನೆ. ಜೈ ರಾವಣೇಶ್ವರ. ಭಲೆ ಅಂಗದ, ಭಲೆ. ನಮ್ಮೆಲ್ಲರ ನಿರೀಕ್ಷೆಯನ್ನು ನೀನು ಸಫಲಗೊಳಿಸಿದೆ. ಆ ವೀರ ವಜ್ರದಂಷ್ಟನನ್ನು ಸಂಹರಿಸಿ ನಮ್ಮ ವಾನರ ಸೈನ್ಯಕ್ಕೆ ಒದಗಿದ ಆಪತ್ತನ್ನು ನೀನು ನಿವಾರಿಸಿಬಿಟ್ಟೆ ಅಂಗದ. ರಾಮನ ಕೃಪೆಯಿಂದಲೇ ರಾಮ ಕಾರ್ಯ ಸುಲಲಿತವಾಗಿ ಈಡೇರುತ್ತದೆ ರಾಮಚಂದ್ರ. ಅಂಗದ, ಈ ನಿನ್ನ ಸರಳ ಗುಣವೇ ನಿನ್ನ ವ್ಯಕ್ತಿತ್ವಕ್ಕೆ ಭೂಷಣ. ವೀರನಾದವನಲ್ಲಿ ಇಂತಹ ವಿನಯತೆ ವಿಧೇಯತೆ ಬಹಳ ಅಪರೂಪ. ಸೌಮಿತ್ರಿ, ನಿನ್ನ ಶೌರ್ಯ ಪರಾಕ್ರಮಗಳ ಮುಂದೆ ನಾನೆಷ್ಟರವನು? ಮನಸ್ಸು ಮಾಡಿದರೆ ನೀನೊಬ್ಬನೇ ಆ ರಾಕ್ಷಸ ಸೈನ್ಯವನ್ನು ನಿಶ್ಶೇಷಗೊಳಿಸುತ್ತಿದ್ದೆ ಎಂದು ನನಗೆ ಗೊತ್ತಿಲ್ಲವೇ? ರಾಮನ ಕೃಪೆಯಿಂದ ನಮಗೂ ಒಂದಿಷ್ಟು ಕೀರ್ತಿ ದೊರೆಯುತ್ತಿದೆಯಷ್ಟೇ. ಅಂಗದ ಕುಮಾರ, ನಿನ್ನ ಮಾತು ನಿಜ. ರಾಮ ಲಕ್ಷ್ಮಣರಿಬ್ಬರು ರಾಕ್ಷಸ ಕುಲವನ್ನೇ ಮುದ್ದಿಸಿ ಜಯಶಾಲಿಗಳಾಗಬಲ್ಲರು. ನಮಗೂ ಸಂತೋಷ ಉಂಟಾಗಲೆಂದು ಇಡೀ ನಮ್ಮ ವಾನರ ಕುಲವನ್ನೇ ಕರೆತಂದಿದ್ದಾರೆ.
ರಾಮ ಕಾರ್ಯದಲ್ಲಿ ನಾವೆಲ್ಲರೂ ಭಾಗವಹಿಸಿ ಧನ್ಯರಾಗಲೆಂದು ನಮ್ಮ ಮೇಲೆ ಅಪಾರವಾದ ಕೃಪೆ ತೋರಿದ್ದಾರೆ. ಮಹಾರಾಜ ಸುಗ್ರೀವ, ಶ್ರೀರಾಮನ ಶಕ್ತಿ ಅಪ್ರಮೇಯವಾದುದು. ತಮ್ಮ ಆತ್ಮಶಕ್ತಿಯಿಂದಲೇ ಬೇಕಾದ್ದನ್ನು ಈಡೇರಿಸಿಕೊಳ್ಳಬಲ್ಲರು. ಲೋಕದಲ್ಲಿ ಧರ್ಮವೇ ಪ್ರಧಾನ, ಧರ್ಮ ಮಾರ್ಗದಲ್ಲಿ ನಡೆಯುವುದು ಎಲ್ಲರ ಕರ್ತವ್ಯವೆಂದು ತೋರಿಸಿಕೊಡಲು ಶ್ರೀರಾಮಚಂದ್ರ ಕಷ್ಟಪಡುತ್ತಿದ್ದಾರೆ. ನಿನ್ನ ಮಾತು ಅಕ್ಷರಶಃ ಸತ್ಯ ಹನುಮಂತ. ಶ್ರೀರಾಮ ಪರಮ ಕೃಪಾಳು. ತಾನು ಸುಲಭವಾಗಿ ಕೊಲ್ಲಬಲ್ಲವರನ್ನು ನಮ್ಮಿಂದ ಕೊಲ್ಲಿಸಿ ನಮಗೆ ಗೆಲುವಿನ ಸಂತೋಷವನ್ನು ನೀಡುತ್ತಿದ್ದಾನೆ. ಪ್ರಿಯ ಮಿತ್ರರೇ, ಇದೆಲ್ಲವೂ ನಿಮಗೆ ನನ್ನ ಮೇಲಿರುವ ಅಪಾರವಾದ ಪ್ರೀತಿ, ಅಭಿಮಾನ, ಸ್ನೇಹಗಳ ದ್ಯೋತಕ. ನಿಮ್ಮೆಲ್ಲರಿಂದಲೇ ನನಗೆ ಶಕ್ತಿ. ನಿಮ್ಮೆಲ್ಲರ ಗೆಲುವೇ ನನ್ನ ಗೆಲುವು. ನಾನು ಇಡೀ ಲೋಕದ ಅಭ್ಯುದಯವನ್ನು ಬಯಸುವವನು. ಅಂದ ಮೇಲೆ ನನ್ನ ಪ್ರಿಯ ಬಂಧುಗಳಾದ ನಿಮ್ಮೆಲ್ಲರ ಶ್ರೇಯಸ್ಸನ್ನು ನಾನು ಬಯಸುವುದಿಲ್ಲವೇ? ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸೀತೆ, ಏಕೆ ಈ ಆತಂಕ? ಯಾವ ಚಿಂತೆ ನಿನ್ನನ್ನು ಬಾಧಿಸುತ್ತಿದೆ? ನೀನು ಹೇಳಿದ ಮಾತುಗಳನ್ನೇ ಯೋಚಿಸುತ್ತಿದ್ದೆ ತ್ರಿಜಟೆ. ನನ್ನ ಯಾವ ಮಾತುಗಳು ನಿನ್ನ ಚಿಂತೆಗೆ ಕಾರಣವಾಯಿತು ಸೀತೆ? ಆ ರಾವಣನ ಬಳಿ ಇನ್ನೂ ಹಲವಾರು ರಾಕ್ಷಸರಿದ್ದಾರೆ. ಅವನು ಈಗಲೇ ಯುದ್ಧ ಭೂಮಿಗೆ ಹೋಗುವ ಅಗತ್ಯ ಬರುವುದಿಲ್ಲ ಎಂದು ಹೇಳಿದೆಯಲ್ಲ. ಸೀತೆ, ನೀನು ಇನ್ನೂ ಅದನ್ನೇ ಯೋಚಿಸುತ್ತಿರುವೆಯಾ? ಅದರಲ್ಲಿ ಆತಂಕ ಪಡುವಂಥದ್ದೇನಿದೆ? ನಿಜ, ರಾವಣನ ಬಳಿ ಇನ್ನೂ ಹಲವು ವೀರರಿದ್ದಾರೆ ಎಂಬುದು ನಿಜ. ಹಾಗೆಯೇ ಅವರೆಲ್ಲರ ನಂತರ ರಾವಣನೇ ಯುದ್ಧ ಭೂಮಿಗೆ ಹೋಗಬೇಕೆಂಬುದು ನಿಜ. ಆದರೆ ಅದಕ್ಕೆ ಹೆಚ್ಚು ಸಮಯ ಬೇಕೆಂಬುವುದು ನಿಜವಲ್ಲವೇ ತ್ರಿಜಟೆ? ಅದನ್ನು ಅಷ್ಟೊಂದು ಖಂಡಿತವಾಗಿ ಹೇಳಲಾಗುವುದಿಲ್ಲ. ಏಕೆಂದರೆ ರಾವಣನ ಮನೋಲಹರಿ ಹೀಗೆ ಎಂದು ಹೇಳಲಾಗುವುದಿಲ್ಲ. ಈಗಲೇ ಹೋಗಬಾರದು ಎಂದುಕೊಂಡವನು ನಾಳೆಯೇ ರಣರಂಗಕ್ಕೆ ಹೋದರೂ ಅದರಲ್ಲಿ ಆಶ್ಚರ್ಯವಿಲ್ಲ. ಇಲ್ಲವಾದರೆ ಲಂಕೆಯ ಎಲ್ಲಾ ವೀರರ ಸಂಹಾರವಾಗುವವರೆಗೂ ನಾನು ಕಾಯುತ್ತಲೇ ಇರಬೇಕೇ ತ್ರಿಜಟೆ? ಕಾಯಬೇಕು ನಿಜ, ಆದರೆ ಅದು ತುಂಬಾ ದೀರ್ಘಕಾಲವಾಗಬಹುದೆಂದು ನನಗನಿಸುತ್ತಿಲ್ಲ. ಏಕೆಂದರೆ ವಾನರ ವೀರರು ಸುಮ್ಮನೆ ಕೂಡುವವರಲ್ಲ. ಹನುಮಂತ ಧೂಮ್ರಾಕ್ಷನನ್ನು, ಅಂಗದ ವಜ್ರದಂಶನನ್ನು ಸಂಹರಿಸಿದಂತೆ ರಾವಣ ಕಳುಹಿಸುವ ಎಲ್ಲ ರಾಕ್ಷಸ ವೀರರನ್ನು ವಾನರ ವೀರರು ಶೀಘ್ರವಾಗಿ ವಧಿಸುತ್ತಾರೆ. ಅದಾದ ನಂತರ ರಾವಣ ಶೀಘ್ರವಾಗಿ ಯುದ್ಧ ಭೂಮಿಗೆ ಬರುತ್ತಾನೆ. ಅವನು ಅಲ್ಲಿಗೆ ಬಂದನೆಂದರೆ ಅವನ ಆಯಸ್ಸು ಮುಗಿದಂತೆಯೇ ಸರಿ. ತ್ರಿಜಟೆ, ನೀನು ಹೇಳಿದಂತೆ ಎಲ್ಲವೂ ಶೀಘ್ರವಾಗಿ ನೆರವೇರಲಿ ಎಂದು ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ತ್ರಿಜಟೆ, ಈಗ ಯುದ್ಧಕ್ಕೆ ಹೋಗಿರುವ ರಾಕ್ಷಸ ವೀರ ಯಾರು? ಅಕಂಪನ. ಅಕಂಪನ ವೀರ, ಏಕೋ ಹಲವು ಅಪಶಕುನಗಳಾಗುತ್ತಿದೆ. ನೀವು ಯುದ್ಧಕ್ಕೆ ಹೊರಟ ಮುಹೂರ್ತವು ಅಶುಭವೂ ಇರಬಹುದು. ಇಲ್ಲ,
ನನಗೆ ಯಾವ ಅಶುಭವೂ ಇಲ್ಲ. ಆ ವಾನರ ಸಮೇತ ರಾಮಲಕ್ಷ್ಮಣನ ನಿರ್ಧಾರ ಮಾಡುವುದೇ ನನ್ನ ಗುರಿ. ಅದೇ ನನಗೆ ಶುಭ. ಜೈ ರಾವಣೇಶ್ವರ, ಜೈ ರಾವಣೇಶ್ವರ, ಜೈ ರಾವಣೇಶ್ವರ, ಜೈ